ಹಲೋ ಗೈಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಂದು ಫಸ್ಟ್ ಕನ್ನಡ ವ್ಲಾಗ್. ನಂದು ಇನ್ನೂ ಒಂದು ಯೂಟ್ಯೂಬ್ ಚಾನಲು ಐತಿ. ಅಲ್ಲಿ ನಾನು ಹಿಂದಿ ವ್ಲಾಗ್ಸ್ ಮತ್ತು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ. ಎದಕ್ಕಂದ್ರೆ ನಮ್ದು ಕರ್ನಾಟಕ ಭಾಗ ಬಗ್ಗೆ ವೈಡರ್ ಆಡಿಯನ್ಸಿಗೆ ರೀಚ್ ಆಗಲಿ, ಎಲ್ಲರಿಗೂ ಕರ್ನಾಟಕ ಬಗ್ಗೆ ತಿಳಿಲಿ ಅಂತ. ಬಟ್ ನಂಗೆ ಭಾಳ ದಿವಸದಿಂದ ತಲೆ ಒಳಗಿತ್ತು ಎದಕ್ಕೆ ನಾನು ಕನ್ನಡ ಚಾನಲ್ಲು ಸ್ಟಾರ್ಟ್ ಮಾಡಬಾರ್ದಂತ. ಮತ್ತು ನಾನು ವೇಟು ಮಾಡತ್ತಿದ್ದೆ. ಸೊ ಇವತ್ತು ಸಂಕ್ರಾಂತಿ ಆ್ಯಂಡ್ ಇವತ್ತು ನಂದು ಫಸ್ಟ್ ಕನ್ನಡ ವ್ಲಾಗ್ ನಾನು ಅಪ್ಲೋಡ್ ಮಾಡತ್ತೀನಿ. ಸೊ ಐ ಹೋಪ್ ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ತೈತಿ. ಇದು ನಮ್ಮ ಮನೆ ಕಡೆಯದ ಹನುಮಾನ್ ದೇವಸ್ಥಾನ. ನಮ್ಮ ಮಮ್ಮಿ ಎಳ್ಳು ಬೆಲ್ಲ ಕೊಟ್ಟಿದ್ರು, ಅದು ಬಂದು ಇಲ್ಲಿ ಪೂಜಾರಿಗೆ ಕೊಟ್ವಿ. ಆಮೇಲೆ ಇಲ್ಲೇ ಕಾಳಮ್ಮ ಮತ್ತು ನಾಗಪ್ಪದ ಮೂರ್ತಿ ಐತಿ, ಇಲ್ಲೂ ಎಲ್ಲ ಎಳ್ಳು ಬೆಲ್ಲ ಇಟ್ಟಿದ್ರು, ನಾನು ಇಟ್ಟೆ. ಸೊ ದರ್ಶನ ತೊಗೊಂಡು ಈಗ ಮನೆಗೆ ಹೋಗಾತೆ. ಎಳ್ಳು ಬೆಲ್ಲ ಥ್ಯಾಂಕ್ ಯು ಮಾ. ಬೆಳಗ್ಗೆ ನಾವೆಲ್ಲರೂ ಜಲ್ದಿ ಎದ್ದಿದ್ವಿ. ಸಂಕ್ರಾಂತಿ ದಿನ ನಾವೆಲ್ಲರೂ ಎಳ್ಳು ಅರಿಶಿನ ಹಚ್ಚಿ ಸ್ನಾನ ಮಾಡ್ತೇವಿ. ಸೊ ಅದು ಆತು. ಆಮೇಲೆ ಗುಡಿಗೂ ಹೋಗಿ ಬಂದ್ವಿ. ಪಪ್ಪ ಭಾಳ ಚಂದ ಪೂಜಾ ಮಾಡಾರ. ಬಟ್ ಏನು ಸ್ಪೆಷಲ್ ಇವತ್ತಿನ ದಿನ ಭಾಳ ಅಂದ್ರೆ ಹಬ್ಬದ ಊಟ. ಸೊ ಮಮ್ಮಿ ಇಷ್ಟೊಂದು ಅಡುಗೆ ಮಾಡಾರ, ಗುರ್ತು ಎಷ್ಟು ಐಟಮ್ಸ್ ಮಾಡಾರ, ರಿಯಲಿ ಗ್ರೇಟ್. ಆಮೇಲೆ ಸೊ ಅಡುಗೆ ಆದಮೇಲೆ ನಾವು ಒಂದು ಪ್ಲೇಟ್ ಒಳಗೆಲ್ಲ ಇಟ್ಟು ದೇವ್ರಿಗೆ ಅದು ಎಡಿನೂ ಕೊಡ್ತೇವೆ. ಸೊ ಎಡಿ ಇಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ. ಸೊ ಇವಾಗ ಎಡಿನೂ ಆತು. ಈಗ ಜಸ್ಟ್ ನಾನು ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಪ್ಲೇಟ್ ತೋರಿಸ್ತೀನಿ. ಲೆಟ್ ಮೀ ಟರ್ನ್ ಮೈ ಕ್ಯಾಮ್ರಾ. ಶೇಂಗಾ ಹೋಳ್ಗೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಬದನೆಕಾಯಿ ಭರ್ತಾ, ಹಸಿಮೆಣಸಿನ್ಕಾಯಿ ಚಟ್ನಿ, ಅಗಸಿ ಚಟ್ನಿ, ಶೇಂಗಾ ಚಟ್ನಿ, ಪಚ್ಚಡಿ, ಎಳ್ಳು ಬೆಲ್ಲ, ಅನ್ನ, ರಸಮ್, ಜುನ್ಕದ ವಡೆ, ಮಡ್ಕಿ ಕಾಳು ಪಲ್ಯ. ಓವರ್ ಆಲ್ ಹಿಂಗೈತಿ ನಮ್ಮದು ಊಟ. ಸೊ ನೋಡಿದ್ರೆಲ್ಲ ಊಟದ ತಾಟ್ ಎಷ್ಟು ಮಸ್ತ್ ಐತಿ. ಎಷ್ಟೊಂದು ಐಟಮ್ಸ್ ಮಾಡ್ಯಾರ ನಮ್ಮ ಮಮ್ಮಿ ಬೆಳಿಗ್ಗೆಯಿಂದ ಕಷ್ಟಪಟ್ಟು. ಸೊ ನಡೀರಿ ಊಟ ಮಾಡೋದನ್ನ ಭಾಳ ಹಸು ಆಗೈತಿ. ನಾ ಬೆಳಗ್ಗೆನೇ ಏನೂ ತಿಂದಿಲ್ಲ. ಸೊ ನಾನು ನಾಷ್ಟಾನೂ ಮಾಡತ್ತಿಲ್ಲ. ಬಿಕಾಸ್ ಸಂಕ್ರಾಂತಿ ಹಬ್ಬದ ಊಟ ನಂಗೆ ಫುಲ್ ತಿನ್ಬೇಕಾಗೈತಿ. ನಾಷ್ಟಾ ತಿಂದು ನಂಗೆ ಹೊಟ್ಟಿನೂ ತುಂಬಿಸ್ಕೊಳ್ಳೋದಿರಲಿಲ್ಲ, ಡೈರೆಕ್ಟ್ಲಿ ಊಟ. ಸೊ ಚಲೋ, ಲೆಟ್ಸ್ ಈಟ್. ಫಸ್ಟ್ ಏನು ಟೇಸ್ಟ್ ಮಾಡಲಿ ಏನು ಬಿಡ್ಲಿ ಗುರ್ತಾಗತ್ತಿಲ್ಲ. ನನ್ನ ಫೇವ್ರೆಟ್ ಮಡಕಿ ಕಾಳು ಪಲ್ಯ ಟೇಸ್ಟ್ ಮಾಡೋಣ. ವಾವ್, ಮಸ್ತ್. ಮಮ್ಮಿ ವೆರಿ ನೈಸ್. ಬದ್ನಿಕಾಯಿ ಬರ್ತಾ. ಜುನ್ಕುದ್ ವಡಿ. ಸ್ವಲ್ಪ ಪಚಡಿನೂ ತಿನ್ನೋಣ. ಮಮ್ಮಿ ಪಚಡಿ ಏಕ್ ನಂಬರ್, ಮಸ್ತ್ ಆಗೈತೆ ಮಮ್ಮ. ಮೊಸರು ಹಾಕೋತೀನಿ. ಮಮ್ಮಿ ಹಸಿಮೆಣಸಿನ್ಕಾಯಿ ಚಟ್ನಿನೂ ಮಸ್ತ್ ಆಗೈತೆ. ಏನು ತಿನ್ಲಿ ಏನು ಬಿಡ್ಲಿ ನಂಗೇನೋ ಗೊತ್ತಾಗತ್ತಿಲ್ಲ. ಎಲ್ಲ ಏಕ್ ನಂಬರ್. ಚಲೋ ಆದ್ ಗೈಸ್. ನಾನು ನಾಷ್ಟ ಮಾಡಿಲ್ಲ. ಇದಿಷ್ಟು ಎಂಜಾಯ್ ಮಾಡೋಕೆ ಆಗ್ತಿರ್ಲಿಲ್ಲ ನಂಗೆ. ಈಗ ಡಬಲ್ ತಿನ್ಬೋದು. ನಾಷ್ಟ ಊಟ ಎರಡೂ ಸೇರಿಸಿ ಇದ ತಿಂದ್ಬಿಡ್ತೀನಿ. ಬಿಕಾಸ್ ಹಬ್ಬದ ಊಟ ದಿನ ಸಿಗಂಗಿಲ್ಲಲ್ಲ, ಯಾವಾಗಾದ್ರೂ ಒಮ್ಮೆ ಸಿಗ್ತೈತಿ. ಹೊಟ್ಟೆ ಪೂರ ಖಾಲಿ ಇಟ್ಕೊಂಡು ಚಲೋ ತಿನ್ಬೇಕು. ನಾ ಇಷ್ಟು ಎಕ್ಸೈಟ್ ಆಗ್ಬಿಟ್ಟಿನಿ. ಎದ್ರ ಜೊತೆ ಏನು ಹಚ್ಚಿ ತಿನ್ಬೇಕು ಅನ್ನೋದು ನಂಗೆ ಗೊತ್ತಾಗತ್ತಿಲ್ಲ. ಎಲ್ಲ ಇಷ್ಟು ರುಚಿ ಆಗೈತಿ. ಏಕ್ ನಂಬರ್. ಮತ್ತೆ ಏನು ಗೊತ್ತ, ನಮ್ಮ ಮನೆಗೆ ಗೆಸ್ಟ್ ಬರೋರು ಅದಾರ. ಸೊ ಆಮೇಲೆ ಮಧ್ಯಾಹ್ನ ನಾವು ಬ್ಯುಸಿ ಆಗ್ಬಿಡ್ತೀವಿ.
ಅದಕ್ಕೆ ಈಗ ಆರಾಮ್ಸೆ ಕುಂತು ತಿನ್ಬಿಟ್ರ ಮತ್ತೆ ನಾವು ಆರಾಮ್ ಅವ್ರಿಗೆ ನೀಡ್ಬೋದು. ಓಕೆ, ನಂಗೆ ವಿಡಿಯೋ ಮಾಡ್ಕೊತಿ ತಿನ್ನಕ್ಕೆ ಕಾನ್ಸಂಟ್ರೇಷನ್ ಬರತ್ತಿಲ್ಲ. ಐ ಮೀನ್ ಅಲ್ಲೂ ಕಾನ್ಸಂಟ್ರೇಟ್ ಮಾಡತ್ತಿಲ್ಲ, ಇಲ್ಲೂ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡತ್ತಿಲ್ಲ. ಸೊ ಫುಲ್ ತಿಂದ ಮತ್ತೆ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಗೈಸ್, 2 ಸಜ್ಜಿ ರೊಟ್ಟಿ ತಿಂದೆ, 2 ಸಲ ಇಷ್ಟಷ್ಟು ಪಲ್ಯ ಹಾಕೊಂಡು ತಿಂದೆ, ಮಸ್ತ್. ಈಗ ರೈಸ್ ರಸಮ್ ಊಟ ಮಾಡತ್ತೀನಿ. ರೈಸ್ ರಸಮ್ ಮತ್ತು ಜೊತೆಗೆ ಜುನ್ಕುದ್ ವಡಿ. ಓ ಗಾಡ್, ಇಷ್ಟು ಎಕ್ಸಲೆಂಟ್ ಆಗೈತೆ ಗೊತ್ತಾ. ಮಸ್ತ್ ಮಸ್ತ್. ನಮ್ಮ ಉತ್ತರ ಕರ್ನಾಟಕ ಊಟ ಆ್ಯಕ್ಚುಲಿ ಎವ್ರಿ ಟೈಮ್ ಮಮ್ಮಿ ಕಟ್ಟಿನ ಸಾರು ಮಾಡ್ತಾರೆ. ಈ ಸಲ ಸಂಕ್ರಾಂತಿಗೆ ರಸಮ್ ಟೈಪ್ ಮಾಡ್ಯಾರೇನು. ಸೊ ನಂದು ಊಟ ಆಯ್ತು, ನಾನು ಹೊಟ್ಟೆ ತುಂಬ ಊಟ ಮಾಡಿದೆ. ಬೈ ದ ವೇ, ಆಗಳ ನಾನು ಕಟ್ಟಿನ ಸಾರು ಅಂದೆ ಅಲ್ಲ, ಕಟ್ಟಿನ ಸಾರು ಅಂದ್ರೆ ಹೋಳ್ಗೆ ಸಾರು. ಹೋಳ್ಗೆ ಮಾಡುವಾಗ ಅದು ಫಿಲ್ಲಿಂಗ್ ಇರ್ತೈತಲ್ಲ, ಹೂರ್ಣ, ಅದು ಹಾಕಿ ಅದು ಸಾರು ಮಾಡ್ತಾರೆ. ಸೊ ಫೆಸ್ಟಿವಲ್ಸ್ ಒಳಗದು ಅದು ಮಾಡಿರ್ತಾರೆ. ಯೂಶ್ವಲಿ ನಮ್ಮ ಮನೆ ಒಳಗೂ ದೀಪಾವಳಿ, ಯುಗಾದಿ, ಕೆಲವೊಂದ್ಸಲ ಸಂಕ್ರಾಂತಿ ಒಳಗೂ ಮಾಡಿರ್ತಾರೆ. ಬಟ್ ಈ ಸಲ ಮಮ್ಮಿ ಏನೋ ಡಿಫ್ರೆಂಟ್ ಇರಲಿ ಅಂತ ಮನೆ ಒಳಗನ ಮಸಾಲ ಮಾಡಿ ರಸಮ್ ಟೈಪ್ ಮಾಡಿದ್ರು. ಭಾಳ ಚಲೋ ಆಗಿತ್ತು. ಸೊ ಭಾಳ ಎಂಜಾಯ್ ಮಾಡಿದೆ ನಾನು ಊಟ. ನಮ್ದು ಉತ್ತರ ಕರ್ನಾಟಕ ಊಟ ಅಂದ್ರೆ ನಂದು ಫೇವ್ರೇಟ್. ನಾನು ದೇವ್ರಿಗೆ ಅದ ಬೇಡ್ಕೋತೀನಿ ಇನ್ನೊಂದು ಸಲ, ಲೈಕ್ ಮುಂದಿನ ಜನ್ಮನೂ ನಂಗೆ ಹ್ಯೂಮನ್ ಆಗಿ ಅಂದ್ರೆ ಮನುಷ್ಯ ಆಗಿ ನಂದು ಜನ್ಮ ಇತ್ತಂತಂದ್ರೆ ನಂಗೆ ಉತ್ತರ ಕರ್ನಾಟಕ ಒಳಗನ ಹುಟ್ಟಿಸ್ರಿ. ಬಿಕಾಸ್ ಇಷ್ಟು ಫುಡ್ ಐಟಮ್ಸ್ ಎಲ್ಲ ನಾನು ಎಲ್ಲೂ ನೋಡಿಲ್ಲ ಯಾವ ಕಡೆನೂ. ಓವರ್ ಆಲ್ ನಾ ಭಾಳ ಎಂಜಾಯ್ ಮಾಡಿದೆ ಊಟ. ಈಗ ಆ್ಯಕ್ಚುಲಿ ನಾನು ಲಾಗಿನ್ ಆಗಬೇಕು, ನಂಗೆ ಇವತ್ತು ಆಫ್ ಇಲ್ಲ. ಬಟ್ ನಂಗೆ ಕೆಲಸ ಮಾಡೋಕೆ ಒಂಚೂರು ಮನಸ್ಸಿಲ್ಲ, ಬಿಟ್ಟರೆ ಮಲ್ಕೊಂಡ್ಬಿಡ್ತೀನಿ. ಬಟ್ ಲಾಗಿನ್ ಮಾಡ್ಬೇಕು. ಅದು ಬಿಟ್ಟು ಪಪ್ಪಾನ ಫ್ರೆಂಡ್ಸ್ ಅದು ಇವತ್ತು ಏನೋ ಊಟಕ್ಕೆ ಬರತ್ತಾರ. ಸೊ ಅವ್ರು ಆ್ಯಕ್ಚುಲಿ ಮಾರ್ವಾಡೀಸ್. ಅವ್ರು ಐ ಮೀನ್ ಸಂಕ್ರಾಂತಿ ಒಳಗೆ ಇಷ್ಟು ಮಾಡಂಗಿಲ್ಲ, ಅವ್ರದ್ದು ಫುಡ್ಡ ಬೇರೆ ಇರ್ತೈತಲ್ಲ. ಸೊ ಅವ್ರಿಗೆ ಇವತ್ತು ನಾವು ಊಟಕ್ಕೆ ಕರೆದೇವಿ. ಆಮೇಲೆ ನನ್ನ ತಮ್ಮನ ಫ್ರೆಂಡು ಬರ್ಬೋದು. ಸೊ ಅವ್ರಿಗೆ ಈಗ ವೇಟಿಂಗ್. ಚಲೋ ಅದು ನಾನು ಊಟ ಮಾಡಿಬಿಟ್ಟೆ. ಈಗ ಆರಾಮ್ಸೆ ಏನೋ ಅವ್ರಿಗೆ ನಾವು ನೀಡ್ಬೋದು. ಸೊ ಸೊ ಇಲ್ಲೇ ಬೆಡ್ರೂಮ್ ಒಳಗೆ ಕುಂತು ನಾನು ಲಾಗಿನ್ ಆಗಿ ಕೆಲಸ ಮಾಡತ್ತಿದ್ದೆ. ಈಗ ಗೆಸ್ಟ್ಸ್ ಬಂದಾರ ಮನೆಗೆ ಊಟಕ್ಕೆ. ಸೊ ಮಮ್ಮಿಗೆ ಹೋಗಿ ಸ್ವಲ್ಪ ಕಿಚನ್ ಒಳಗೆ ಹೆಲ್ಪ್ ಮಾಡ್ತೀನಿ. ಲೆಟ್ಸ್ ಗೋ. ಎಷ್ಟು ಬೇಡ? ಹಂಗೆ ಯಾವ ರೊಟ್ಟಿ ಇಡ್ಲಿ? ಇದು ಇಡ್ಲಿ ಓಕೆ. ಇಲ್ಲೇ ಹಾಲ್ನಾಗ ಪಪ್ಪಾನ ಫ್ರೆಂಡ್, ಅವ್ರ ವೈಫ್ ಮತ್ತು ಇನ್ನೊಬ್ರು ರಿಲೇಟಿವ್ ಊಟ ಮಾಡತ್ತಾರ. ಇಲ್ಲೇ ಬೆಡ್ರೂಮ್ನಾಗ ನಮ್ಮಿಬ್ರು ಹೀರೋಸ್ ಊಟ ಮಾಡತ್ತಾರೆ. ನನ್ನ ತಮ್ಮ ಮತ್ತು ಅವ್ನ ಫ್ರೆಂಡ್ ಅಥರ್ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ರೂಬಿದು ತಮ್ಮ. ನಾನು ರೂಬಿ ಸ್ಕೂಲ್ ಕ್ಲಾಸ್ಮೇಟ್ಸ್, ಅಂಕು ಮತ್ತು ಅಥರ್ ಸ್ಕೂಲ್ ಕ್ಲಾಸ್ಮೇಟ್ಸ್. ಸೊ ನಮ್ಮ ಮನೆ ಮ್ಯಾಲೆಲ್ಲ ಮಾರ್ತಾಕ ಅಂತಿರ್ತಾರೆ. ಅವ್ರಿಗೆ ಊಟ ಕೊಡೋಕೆ ನಾವು ಬೆಳಗ್ಗೆಯಿಂದ ವೆಯ್ಟ್ ಮಾಡತ್ತಿದ್ವಿ. ಬಟ್ ಇವತ್ತು ಅವ್ರು ಬೆಳಗ್ಗೆನ ಹೊರಗೆ ಹೋಗ್ಬಿಟ್ಟಿದ್ರಿ ಎಲ್ಲರೂ. ಸೊ ನಾ ಮಧ್ಯಾಹ್ನ ಹೋಗಿ ನೋಡ್ಕೊಂಡು ಬಂದೆ, ಲಾಕ್ ಇತ್ತು ಮನಿ. ಇವಾಗ ಸಾಯಂಕಾಲ ಅವ್ರು ಬಂದಾರ. ಸೊ ಅವ್ರಿಗೆ ಈಗೆಲ್ಲ ಊಟ ಕೊಡ್ಬೇಕು. ಮಮ್ಮಿ ಇನ್ನೂ ಒಂದು ತಾಟ್ ಮಾಡತ್ತಾರ, ತಯಾರಿ ಮಾಡಿ ಅವ್ರ ಫ್ಯಾಮ್ಲಿಗೆ ನಾವು ಊಟ ಕೊಡ್ತೇವೆ. ಸೊ ಮೊನ್ನೆ ಕ್ರಿಸ್ಮಸ್ ಇತ್ತಲ್ಲ, ಅವಾಗ ಅವರು ನಮಗೆ ರೋಸ್ ಕುಕ್ಕೀಸ್ ಅದು ಕೊಟ್ಟಿದ್ರು. ಸೊ ಯೂಶ್ವಲಿ ನಮ್ಮ ಸೈಡ್ ಗೊತ್ತಲ್ಲ, ಏನಾದರೂ ಸ್ಪೆಷಲ್ ಮಾಡಿದ್ರೆ ಗಿವ್ ಆ್ಯಂಡ್ ಟೇಕ್ ಇರತ್ತೈತಿ. ನಾವೆಲ್ಲರ ಮನೆಗೂ ಪಾರ್ಸಲ್ ಕಳಿಸ್ತೇವೆ. ಸೊ ಎಸ್, ಮಮ್ಮಿಗೆ ಪ್ಲೇಟ್ ರೆಡಿ ಮಾಡತ್ತಾರೆ. ಲೆಟ್ಸ್ ಗೋ ಟು ದ ಕಿಚನ್. ಸಪ್ರೇಟ್ ಪ್ಲೇಟ್ ಕೊಡೋದಿಲ್ಲ. ಹಾ, ಬ್ಲಾಗ್ ಸಂಬಂಧ ಮಾಡಿದೆ. ಹಿಂಗಿತ್ತು ನಮ್ಮ ಸಂಕ್ರಾಂತಿ. ಇವತ್ತು ಮಧ್ಯಾಹ್ನ ಗೆಸ್ಟ್ ಬಂದಿದ್ರಲ್ಲ, ಅಂಕುನ್ ಫ್ರೆಂಡ್, ಪಪ್ಪಾನ ಫ್ರೆಂಡ್, ಅವ್ರಿಗೆಲ್ಲರಿಗೂ ನಾವು ಊಟ ಆದಮೇಲೆ ಎಳ್ಳು ಬೆಲ್ಲನೂ ಕೊಟ್ವಿ. ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬೈ ದ ವೇ, ನಾನು ನಮ್ಮ ಪಪ್ಪಾಗೆ ಇನ್ನು ಮಟ್ಟ ಎಳ್ಳು ಬೆಲ್ಲ ಕೊಟ್ಟಿಲ್ಲ. ಓಕೆ, ಅವ್ರ ಮನೆಗೆ ಬಂದ ಮೇಲೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಕಾಲು ನಮಸ್ಕಾರ ಮಾಡ್ತೀನಿ. ಸೊ ಎನಿವೇಸ್, ಇವತ್ತಿನ ವ್ಲಾಗ್ ನಂಗೆ ಗೊತ್ತಿಲ್ಲ ನಿಮ್ಗೆ ಹೆಂಗೆ ಅನಿಸ್ತೈತಿ. ಬಟ್ ನಾ ಇದಕ್ಕಿಂತ ಬೆಟರ್ ವೀಡಿಯೋಸ್ನು ಮಾಡ್ತೀನಿ. ಅದು ಇನ್ ಕಮಿಂಗ್ ಡೇಸ್ ಚಲೋ ಕಂಟೆಂಟ್ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತು ನಂಗೆಲ್ಲ ಭಾಳ ಟೈಮ್ ಸಿಗಲಿಲ್ಲ, ಬಿಕಾಸ್ ಸ್ವಲ್ಪ ಗಡ್ಬಡ ಆಯ್ತು. ನಮ್ಮ ಮಮ್ಮಿಗೆ ಹೆಲ್ಪು ಮಾಡತ್ತಿದ್ದೆ, ಪ್ಲಸ್ ನಂದು ಆಫೀಸ್ ಕೆಲಸನೂ ನಡೆಯತ್ತಿತ್ತು.
ಸೊ ಅಷ್ಟು ಡೀಟೇಲಾಗಿ ನಂಗೆ ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ನಿಮಗೆ ಡೇ ಬೈ ಡೇ ನಾ ಹೆಂಗೆ ವ್ಲಾಗ್ಸ್ ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ, ನಿಮಗೆ ನನ್ನ ಚಾನಲ್ ಇಷ್ಟ ಆಗ್ಬೋದು ಆ್ಯಂಡ್ ಫಿಂಗರ್ಸ್ ಕ್ರಾಸ್ಡ್ ಆಗಬೇಕು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಗೈಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲಾಟ್ಸ್ ಆಫ್ ಲವ್.